ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯು ಈ ವರ್ಷ 2025ರಲ್ಲಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನೋದನ್ನು ತಿಳಿಯೋಣ. ಜೊತೆಗೇನೆ ಸರಸ್ವತಿ ಪೂಜೆಯನ್ನು ಯಾವ ದಿನ ಮಾಡಬೇಕು, ಹಾಗೆಯೇ ಆಯುಧ ಪೂಜೆ ಯಾವ ದಿನ ಇದೆ, ವಿಜಯದಶಮಿ ಯಾವ ದಿನ ಇದೆ, ಹಾಗೆ ಕಳಸ ಸ್ಥಾಪನೆಯನ್ನು ಕೂಡ ಯಾವ ದಿನದಂದು ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ನವರಾತ್ರಿ ಅಂದರೇನೆ ದುರ್ಗಾಮಾತೆಯ ಪೂಜೆಯನ್ನು ಮಾಡುವಂಥದ್ದು. ದುರ್ಗಾಮಾತೆಯ 9 ಅವತಾರಗಳನ್ನು ನವರಾತ್ರಿಯ 9 ದಿನಗಳ ಕಾಲ ಪೂಜೆಯನ್ನು ಮಾಡಲಾಗುತ್ತದೆ. ಉಪವಾಸವಿದ್ದು ಪೂಜೆಯನ್ನು ಮಾಡಿದರೆ ನಮ್ಮ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತವೆ. ಜೊತೆಗೆ ಈ ನವರಾತ್ರಿಯಲ್ಲಿ ತಾಯಿ ದುರ್ಗಾಮಾತೆಯ 9 ಸ್ವರೂಪಗಳು ಕೂಡ ಭೂಮಿಗೆ ಬಂದು ಆಕೆಯನ್ನು ಭಕ್ತಿಯಿಂದ ಯಾರು ಪೂಜಿಸುತ್ತಾರೋ ಅಂಥವರಿಗೆ ವರಗಳನ್ನು ನೀಡುತ್ತಾಳೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಜೊತೆಗೆ ನವರಾತ್ರಿ 9 ದಿನಗಳ ಕಾಲ ಕೂಡ ಮನೆಯಲ್ಲಿ ತಪ್ಪದೆ ದೇವರಿಗೆ ದೀಪವನ್ನು ಹಚ್ಚಿ ಸಂಜೆ ಮರೆಯದೆ ಹೊಸ್ತಿಲು ಪೂಜೆಯನ್ನು ಮಾಡುವ ಪದ್ಧತಿ ಕೂಡ ಇದೆ. ಈ ಬಾರಿ 2025ರಲ್ಲಿ ನವರಾತ್ರಿಯು ಸೆಪ್ಟೆಂಬರ್ 22ನೇ ತಾರೀಕು ಸೋಮವಾರದಿಂದ ಪ್ರಾರಂಭವಾಗಿ ಅಕ್ಟೋಬರ್ 2ನೇ ತಾರೀಕು ಗುರುವಾರದ ತನಕ ಇರುತ್ತದೆ. ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆಯಾದ ಮಾರನೇ ದಿನದಿಂದ ನವರಾತ್ರಿಯು ಪ್ರಾರಂಭವಾಗುವಂಥದ್ದು. ಸೆಪ್ಟೆಂಬರ್ 22 ಸೋಮವಾರದಿಂದ ನವರಾತ್ರಿಯು ಪ್ರಾರಂಭವಾಗುತ್ತದೆ. ಹಾಗೆಯೇ ಮೊದಲ ದಿನದಿಂದಲೇ ಅಂದರೆ ನವರಾತ್ರಿಯ ಮೊದಲ ದಿನ ನಮಗೆ ಸೆಪ್ಟೆಂಬರ್ 22 ಸೋಮವಾರ ಬಂದಿದೆ. ಆ ದಿನದಂದೇ ಕಳಸವನ್ನು ಸ್ಥಾಪನೆ ಮಾಡಬೇಕು. ಕಳಸ ಸ್ಥಾಪನೆಗೆ ಘಟ ಸ್ಥಾಪನೆ ಅಂತಲೂ ಕೂಡ ಕರೀತಾರೆ. ನವರಾತ್ರಿಯ 9 ದಿನಗಳು ದುರ್ಗಾಮಾತೆಯ 9 ಅವತಾರಗಳನ್ನು ಪೂಜಿಸುವುದಕ್ಕಾಗಿ ನವರಾತ್ರಿಯ ಮೊದಲನೇ ದಿನದಂದೇ ಈ ಘಟ ಸ್ಥಾಪನೆಯನ್ನು ಮಾಡಿ ಆ ಕಳಸದಲ್ಲಿ ದುರ್ಗಾಮಾತೆಯ ಆವಾಹನೆಯನ್ನು ಮಾಡಿ 9 ದಿನಗಳ ಕಾಲ ಆ ಕಳಸಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ನವರಾತ್ರಿಯ ಮೊದಲನೇ ದಿನದಂದು ಕಳಸವನ್ನು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಪ್ರಾರಂಭವನ್ನು ಮಾಡಿದರೆ ತುಂಬಾ ಕಟ್ಟುನಿಟ್ಟಾಗಿ ಪೂಜೆಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರದು. ಜೊತೆಗೇ ಉಪವಾಸವನ್ನು ಕೂಡ ತುಂಬಾ ಕಟ್ಟುನಿಟ್ಟಾಗಿ ಮಾಡಬೇಕು. ನವರಾತ್ರಿಯಲ್ಲಿ 9 ದಿನಗಳ ಕಾಲ ದುರ್ಗಾಮಾತೆಯ ಅವತಾರಗಳನ್ನು ಪೂಜಿಸುವುದರ ಜೊತೆಗೆ ಸರಸ್ವತಿ ಪೂಜೆಯನ್ನು ಕೂಡ ಈ ನವರಾತ್ರಿಯಲ್ಲಿ ಮಾಡ್ತಾರೆ. ಸರಸ್ವತಿ ಪೂಜೆಗೆ ತುಂಬಾ ಒಂದು ಮಹತ್ವವಿದೆ. ನವರಾತ್ರಿಯಲ್ಲಿ ಮಾಡುವಂಥ ಸರಸ್ವತಿ ಪೂಜೆಗೆ ಈ ಬಾರಿ ಸರಸ್ವತಿ ಪೂಜೆ ಬಂದಿರುವಂಥದ್ದು ಸೆಪ್ಟೆಂಬರ್ 30ನೇ ತಾರೀಕು ಮಂಗಳವಾರದಂದು ಸರಸ್ವತಿ ಪೂಜೆ ಬಂದಿದೆ. ಒಟ್ಟು 3 ದಿನಗಳ ಕಾಲ ಕೂಡ ಈ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ. ಅಂದರೆ ನವರಾತ್ರಿ 7ನೇ ದಿವಸ, 8ನೇ ದಿವಸ ಮತ್ತು 9ನೇ ದಿವಸ ಈ 3 ದಿವಸಗಳ ಕಾಲ ಕೂಡ ಸರಸ್ವತಿ ಪೂಜೆಯನ್ನು ಮಾಡಬಹುದು. ಇನ್ನು ಆಯುಧ ಪೂಜೆ ಬಂದಿರುವಂಥದ್ದು ಅಕ್ಟೋಬರ್ 1ನೇ ತಾರೀಕು ಬುಧವಾರದಂದು ಆಯುಧ ಪೂಜೆ ಬಂದಿದೆ. ಅಕ್ಟೋಬರ್ 2ನೇ ತಾರೀಕು ಗುರುವಾರದಂದು ವಿಜಯದಶಮಿ ಬಂದಿದೆ. ಅಂದರೆ ದಶಮಿ ದಿನ. ಈ ದಿನದಂದು ಬನ್ನಿ ಮರದ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ. ಈ ನವರಾತ್ರಿ ಆಚರಣೆ ಬಗ್ಗೆ ನಾನು ಇನ್ನೂ ಹಲವಾರು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ನವರಾತ್ರಿಯ 9 ಬಣ್ಣಗಳು ಯಾವುವು, ಯಾವ ನೈವೇದ್ಯಗಳನ್ನು ಅರ್ಪಿಸಬೇಕು, ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಎಲ್ಲವನ್ನು ಕೂಡ ಮುಂದಿನ ವಿಡಿಯೋಸಲ್ಲಿ ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.